ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಏನಂದರೆ ನಾನೇನಕ್ಕೆ ಬಂದಿದ್ದೀನಿ ಗೊತ್ತಾ, ಆಫ್ಟರ್ ಎ ಲಾಂಗ್ ಟೈಮ್. ಸೊ ನಾನು ಫಸ್ಟ್ ಬಜೆಟ್ ಟ್ರಿಪ್ ಅಂದ್ಕೊಳ್ಳಿ, ನಾನು ವೀಡಿಯೋ ಹಾಕ್ತಾ ಇರೋದು. ಸ್ವಲ್ಪ ಎಡಿಟಿಂಗ್ ಪ್ರಾಬ್ಲಮ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಂದರೆ ನಾನು ಬೆಂಗಳೂರಿಂದ ಚಿಕ್ಕಮಂಗ್ಳೂರು ಹೋಗಿದ್ದು ಬೈಕಲ್ಲಿ. ಸೊ ಇಲ್ಲಿಂದ ಒಂದು 300 ಕಿಲೋಮೀಟರ್ಸ್ ಹಾಕ್ಕೊಳ್ಳಿ. ಕೆಮ್ಮಣ್ಣುಗುಂಡಿಗೆ ಹೋಗ್ಬಿಟ್ಟು ಚಿಕ್ಕಮಂಗ್ಳೂರು ಅಂದ್ಕೊಳ್ಳಿ. ಸೊ ಹೋಗ್ತಾ ದಾರಿಲಿ 1,000 ರೂಪಾಯಿ ಪೆಟ್ರೋಲ್ ಹಾಕಿಸ್ಕೊಳ್ಳಿ. ಪೆಟ್ರೋಲ್ ಹಾಕಿಸ್ಕೊಂಡು ಒಂದು 100 ರುಪೀಸ್ಗೆ ಟಿಫನ್ ಮಾಡ್ಕೊಳ್ಳಿ. ಟಿಫನ್ ಮಾಡಿಕೊಂಡು ಹೋಗಿ ಫಸ್ಟು ಹೋಗಬೇಕಾಗಿರೋದು ಕಲ್ಲಟ್ಟಿ ಫಾಲ್ಸ್ಗೆ. ಆನ್ ದ ವೇ ಮಳೆ ಬಂದು ನಿಂತಿತ್ತು ಬೆಳಗ್ಗೆ. ಆನ್ ದ ವೇ ಹೋಗೋವಾಗ ನೇಚರು, ಆ ರೋಡು, ಮಣ್ಣಿನ ಸ್ಮೆಲ್ಲು, ಯಾಕೆ ಹೇಳ್ತೀರಾ ಆ ಫೀಲ್, ಅದಂತೂ ನೆಕ್ಸ್ಟ್ ಲೆವೆಲ್. ಅದನ್ನು ಹೇಳಿದ್ರೆ ನೀವೇನು ಅರ್ಥ ಮಾಡ್ಕೋತೀರಾ. ನಾಳೆ ಹೇಗಿದ್ರು ಸ್ಯಾಟರ್ಡೆ, ಇಂಡಿಪೆಂಡೆನ್ಸ್ ಡೇ ಇದೆ, ರಜಾ ಇದೆ. ಹೋಗಿ ಆನ್ ದ ವೇ ಚಿಕ್ಕಮಂಗ್ಳೂರು ಯಾರ್ಯಾರಿದ್ದೀರಾ, ನಾಳೆ ಬೆಳಗ್ಗೆ ಹೋಗೋಣ ಅಂತ ಯಾರ್ಯಾರು ಅನ್ಕೊತಾ ಇದ್ದೀರಾ ಅವರು ಕಮೆಂಟ್ ಹಾಕಿ ನನಗೆ. ನಾನು ಹೋಗ್ತಾ ಇದ್ದೀನಿ, ಪ್ಲ್ಯಾನ್ ಬೇಕು ಅಂತ. ಸೊ ಇದು ಬಂದ್ಬಿಟ್ಟು ಫಸ್ಟ್ ದಿನ ನಾನು ಹೋಗಿದ್ದು. ನಾನು ಆಗಸ್ಟ್ ಫಸ್ಟ್ ವೀಕಲ್ಲಿ ಹೋಗಿದ್ದು. ಆಮೇಲೆ ಏನಾಯಿತು ಅಂದರೆ, ಹೋಗ್ತಾ ದಾರಿಲಿ ನಾನು ಟಿಫನ್ ಮಾಡಿಲ್ಲ. ನಿಮಗೆ ಟಿಫನ್ ಬಜೆಟು ಸೇರಿಸಿದ್ದೀನಿ. ಒಬ್ರಿಗೆ 100 ರೂಪೀಸ್ ಸಾಕಲ್ಲ, ಟಿಫನ್ ಮಾಡಿ ಆರಾಮಾಗಿ ಟೀ ಕಾಫಿ ಕುಡ್ಕೊಂಡು ಹೋಗ್ಬೋದು. 1000 ರೂಪೀಸ್ ಪೆಟ್ರೋಲ್ ಸಪ್ರೇಟ್ ಇಟ್ಟು 100 ರೂಪೀಸಿಗೆ ಟಿಫನ್ ಮಾಡಿಕೊಂಡು ಪೆಟ್ರೋಲ್ ಆಯಿತಾ. ನಿಮ್ಮೊಟ್ಟಿಗೆ ಪೆಟ್ರೋಲ್ ಆಗಿದ್ದೆ, ಬೈಕ್ಗೂ ಪೆಟ್ರೋಲ್ ಆಗಿದೆ. ಸೊ ಆನ್ ದ ವೇ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರೋವಾಗ ನನಗೆ ಈ ಫಾಲ್ಸ್ ಸಿಕ್ತು. ಏನಿಲ್ಲ, ಕಲ್ಲಹಟ್ಗಿರಿ ಫಾಲ್ಸ್ಗೆ ಹೋಗೋ ದಾರಿಲಿ ರೋಡಲ್ಲಿ ನನಗೆ ಈ ಫಾಲ್ಸ್ ಸಿಕ್ಕಿದ್ದು. ರೋಡಲ್ಲಿ ಹೋಗೋವಾಗ ಅಷ್ಟು ಬೆಟ್ಟ, ಮಧ್ಯ ಒಂದೇ ಒಂದು ದೊಡ್ಡ ಫಾಲ್ಸು. ಇನ್ನೇನು ಬೇಕಲ್ಲ, ಡೆಸ್ಟಿನೇಷನ್ ಬರೋಕ್ಕೆ ಮುಂಚೆನೇ ಸ್ವರ್ಗ ಆ ರೋಡಲ್ಲಿ ನೋಡ್ಬಿಟ್ರೆ ಹೆಂಗಿರುತ್ತಲ್ಲ. ವ್ಯೂ ಮಾತ್ರ ಅಲ್ಟಿಮೇಟಾಗಿತ್ತು. ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ನಿಜ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ. ಏನು ಮಲ್ಕೋತೀರಾ, ಎದ್ದು ಹೋಗ್ರಿ. ಬಜೆಟ್ ಅಲ್ತಾನೆ ಹೇಳ್ತಾ ಇದ್ದೀನಿ. ಏನಿಲ್ಲ ಅಂದರೂ ಒಂದು 5,000 ಒಳಗೆ ಮುಗಿಸ್ಕೊಂಬರ್ಬೋದು. ಅರ್ಥಾಗಿಲ್ಲ, ಒಂಚೂರು ಎಕ್ಸ್ಟ್ರಾ ಆದರೆ ಸೇರಿಸಿ, ಯಾವಾಗ ಹೋಗೋಕ್ಕಾಗಲ್ಲ. ವೆದರ್ ಚೆನ್ನಾಗಿದೆ, ಹೋಗ್ಬಿಟ್ಟು ಬನ್ನಿ. ಸೊ ಫಾಲ್ಸ್ ನೋಡಿಕೊಂಡು ಹಂಗೆ ರೋಡಲ್ಲಿ ಹೋಗ್ತಾ ರೀಚ್ ಆಗೋದ್ವಿ. 15 ರೂಪೀಸ್ ಎಂಟ್ರಿ. ಸೊ ಇದು 15 ರೂಪೀಸ್ ಅಷ್ಟೇ. 1000 ರೂಪೀಸ್ ಪೆಟ್ರೋಲ್, 1100 ಆಯಿತು. ಇಲ್ಲಿ 15 ಆಯಿತು, 1115 ರೂಪೀಸ್ ಆಯಿತು. ನಾನು ಹೋಗಿದ್ದ ಟೈಮಿಗೆ ಕರೆಕ್ಟಾಗಿ ಟೆಂಪಲ್ ಕ್ಲೋಸ್ ಆಯಿತು. ನಾನು ಟೆಂಪಲ್ ಒಳಗೆ ಹೋಗಿಲ್ಲ. ಫಾಲ್ಸಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಫೋಟೋ ವೀಡಿಯೋಗಳು ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಬಂದಿದ್ದು. ಹೋಗಿದ್ದ ತಕ್ಷಣ ಮಳೆ ಜೋರು ಸ್ಟಾರ್ಟ್ ಆಯಿತು. ಸಕ್ಕತ್ತಾಗಿತ್ತು ನಿಜ. ಫಾಲ್ಸಲ್ಲಿ ನೀವು ಆಟ ಆಡಲೇಬೇಕು, ಸಕ್ಕತ್ತಾಗಿದೆ ಫಾಲ್ಸ್ ಅಂತ. ಬಟ್ ನಂಗೆ ಗಲೀಜಾಗಿತ್ತು, ನಂಗೆ ಇಷ್ಟ ಆಗಿಲ್ಲ. ಟೆಂಪಲ್ ಮುಂದೆ ಬಟ್ಟೆ ಅದು ಇದು ಎಲ್ಲ ತೆಗ್ದು ಅದನ್ನ ನೇಚರ್ ನೀಟಾಗಿ ಇಡ್ರಿ. ದೇವಸ್ಥಾನ, ಎಲ್ಲ ದೇವಸ್ಥಾನ ಇರೋ ಕಡೆಗೂ ಇದು ಏನಕ್ಕೆ ಈ ಥರ ಮಾಡ್ತೀರಾ, ಬಟ್ಟೆ ಬರೆ ಎಲ್ಲ ಬಿಡ್ತೀರಾ. ಯಪ್ಪ, ನಿಮ್ಮನ್ನೊಂದೇ ಕೇಳ್ಕೊಳೋದು, ಹೋಗಿದ್ದ ಕಡೆ ಗಲೀಜು ಮಾಡಬೇಡಿ. ಅದು ಈ ಥರ ಜಾಗನ ಪ್ಲೀಸ್ ಕ್ಲೀನಾಗಿ ಮೇಂಟೈನ್ ಮಾಡಿ. ಎಷ್ಟು ಬಟ್ಟೆಗಳು ಬಿಸಾಕಿದ್ದಾರೆ ಅಂದರೆ, ಅಲ್ಲಿ ಹೋಗಿದ ತಕ್ಷಣ ಅದೇ ಫಸ್ಟ್ ನನಗೆ ಬೇಜಾರಾಗಿದ್ದು. ಆಮೇಲೆ ಸ್ವಲ್ಪ ಮೇಲೆ ಹೋಗ್ದೆ, ಅಲ್ಲಿ ಸ್ಟೆಪ್ಸ್ ಇಟ್ಟು ಮೇಲೆ ಹೋಗಿದ್ದ ಮೇಲೆ ನಂಗೆ ಸ್ವಲ್ಪ ಕಣ್ಣಲ್ಲಿ ನೋಡೋ ಥರ ಅನಿಸಿದ್ದು. ಕೆಳಗಡೆ ಅಂತೂ ನಂಗೆ ನೋಡೋಕ್ಕಾಗ್ತಾಯಿಲ್ಲ, ಅಷ್ಟು ಗಲೀಜು ಮಾಡೋರು. ಏನಕ್ಕೆ ಬಟ್ಟೆ ಇಡ್ತೀರಾ, ಬಂದ್ರಾ ಆಟ ಆಡಿದ್ರಾ, ನೀವು ತೊಗೊಂಡೋಗಿ ಅದನ್ನ. ಇದೊಂದೇ ನಾನು ಕೇಳೋದು. ಆಮೇಲೆ ಅಲ್ಲಿಂದ ಕೆಮ್ಮಣ್ಣುಗುಂಡಿ 10 ಕಿಲೋಮೀಟ್ರ್ ಅಷ್ಟೇ ಇತ್ತು. ಅದಕ್ಕೆ ಕೆಮ್ಮಣ್ಣುಗುಂಡಿ ಗೊತ್ತಲ್ಲ, ಅದು ನೆಕ್ಸ್ಟ್ ಲೆವೆಲ್ ಪ್ಲೇಸ್. ಸರಿ, ಅದಕ್ಕೂ ಹೋಗೋಣ, ಇಲ್ಲೇ ಹತ್ರ ಅಲ್ವಾ ಅಂದ್ಬಿಟ್ಟು ಸೀದಾ ಟೆಂಪಲಿಂದ ಫಾಲ್ಸಲ್ಲಿ ಆಟ ಆಡಿಕೊಂಡು ಕೆಮ್ಮಣ್ಣುಗುಂಡಿ ಕಡೆ ಹೋಗಿದ್ದು. ಹೋಗೋವಾಗ ರೋಡು ಸಕ್ಕತ್ತಾಗಿದೆ, ಘಾಟ್ ರೋಡು. ಮತ್ತು ಹೋಗ್ತಾ ಚಿಕ್ಕ ಫಾಲ್ಸ್ ಕಾಣಿಸ್ತಾ ಇದೆ. ನಂಗೆ ಒಂದು ಕಡೆ ಫಾಲ್ಸ್ ಇದ್ದಿದ್ದ ಕಡೆ, ಈ ಕಡೆ ಲೆಫ್ಟ್ ಸೈಡ್ ಫಾಲ್ಸ್ ಇದೆ ಹೋಗೋ ದಾರಿಲಿ, ರೈಟ್ ಸೈಡಲ್ಲಿ ಫುಲ್ಲು ಬೆಟ್ಟಗಳಿದೆ. ನೀಟಾಗಿ ಸ್ಲೋ ಆಗಿ ಮೋಡಗಳೆಲ್ಲ ಪಾಸ್ ಆಗ್ತಾಯಿತ್ತು. ಮಳೆ ಬಂದೇ ನಿಂತಿದೆ. ಆ ರೋಡು, ಫಾಲ್ಸು, ಫಾಗು, ಕ್ಲೌಡ್ಸು, ಪಾಸಿಂಗು ಕ್ಲೌಡ್ಸು, ನಾನು ನೆಕ್ಸ್ಟ್ ಲೆವೆಲ್ ಮಜಾ ಮಾಡ್ತೆ. ಆ ವ್ಯೂ ಮಾತ್ರ ನಾನು ಇವಾಗಲೂ ಮರೆಯೋಕ್ಕಾಗಲ್ಲ. 2 ವೀಕ್ಸ್ ಆಯಿತು ನಾನು ಹೋಗಿ ಬಂದು. ನನ್ನ ಕಣ್ಮುಂದೆ ಹಂಗೆ ಇದೆ.
ನೀವು ಹೋಗಿ ಎಂಜಾಯ್ ಮಾಡಿ. ಲಾಸ್ಟಿಗೆ 50 ರೂಪಾಯಿ ಎಂಟ್ರಿ ಫೀಸ್ ಕೊಟ್ಟು ನಾನು ಕೆಮ್ಮಣ್ಣುಗುಂಡಿ ಇಕ್ಕೆ ಬಂದೆ. ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ನೋಡ್ತಾ ಇದ್ದೆ, ವ್ಯೂ ಕಾಣಿಸುತ್ತೆ ಅಂತ ನೋಡ್ತಾ ಇದ್ದೆ. ಚೂರು ಆ ಕಡೆ ಮೂಲೆ ಈ ಕಡೆ ಮೂಲೆಯಲ್ಲಿ ಏನೋ ಸ್ವಲ್ಪ ಕಾಣಿಸ್ತು. ಆಮೇಲೆ ಮತ್ತೇನಾಯಿತು ಗೊತ್ತಾ, ಜೋರು ಮಳೆ ಬಂತು. ಏನು ಮಾಡೋಕ್ಕಾಗಲ್ಲ, ನಂಗೆ ಘಾಟ್ ರೋಡಲ್ಲಿ ಹೋಗೋವಾಗ ಸ್ಮಾಲ್ ಫಾಲ್ಸ್ ಬೇಕು ಅಂತಲೇ ನಾನು ಆ ಸೀಸನಲ್ಲಿ ಹೋಗಿದ್ದು, ಅಂದರೆ ಆಗಸ್ಟ್ ಫಸ್ಟ್ ವೀಕಲ್ಲಿ ಮಳೆ ಇರೋವಾಗ ಹೋಗಿದ್ದು. ಸೊ ವ್ಯೂ ಬಿಟ್ಟು ಫಾಗ್ನ ಎಂಜಾಯ್ ಮಾಡಿ, ವೆದರ್ನ ಎಂಜಾಯ್ ಮಾಡಿ ಮಸ್ತ್ ಮಜಾ ಮಾಡಿ ಬಂದೆ. ನಂಗೆ ಇವಾಗ ನಿಮ್ಗೆ ಹೇಳ್ತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಆಸೆ ಆಗ್ತೈತಿ ಇನ್ನೊಂದು ಸತಿ ಹೋಗಬೇಕು ಅಂತ. ವಾಪಸ್ ಬರ್ತಾ ಮತ್ತೆ ಅದೇ ಫಾಲ್ಸ್ ವ್ಯೂ, ಅದೇ ಬೆಟ್ಟ ನೋಡ್ಕೊಂಬಂದಿದ್ದು. ಸೊ ಏನಿಲ್ಲ, ಫಸ್ಟ್ ದಿನ 1500 ಅಂದ್ಕೊಳ್ಳಿ, ಹಂಗೆ ಹಿಂಗೆ ಊಟ ಅದು ಇದು ಸೇರಿ 1500 to 2000 ಬಡ್ಜೆಟ್ ಅಷ್ಟೇ. ಥ್ಯಾಂಕ್ ಯು.